ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು 6 ತಿಂಗಳ ಮಗುಗೆ ಅಕ್ಕಿ ಸರಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಈ ಕಪ್ಪಲ್ಲಿ 3 ಕಪ್ ಆಗುವಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಅಕ್ಕಿ ಇದು ಕ್ಲೀನ್ ಮಾಡಿರೋದು. ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನಾನು 3 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಈ ಸುಮಾರು ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನ್ ಬರುತ್ತೆ ಅಷ್ಟೇ. ಇದು ನಾನು ಅರ್ಧ ಕಪ್ಪಲ್ಲಿ ಅರ್ಧದಷ್ಟು ಮೈಸೂರು ಬೇಳೆ ತಗೊಂಡಿದ್ದೀನಿ. ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನ್ ಬರುತ್ತೆ ಅಷ್ಟೇ. ಇದು 20 ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. 20 ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಒಂದು 3-4 ಸರ್ತಿ ತೊಳ್ಕೊಂಡು ಬರ್ತೀನಿ. ಈಗ ನಾನು ಇದು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಇದು ನೆರಳಲ್ಲೇ ಒಣಗಿಸ್ಬೇಕು ಮಕ್ಕಳಿಗೆ, ಬಿಸಿಲಲ್ಲಿ ಆಗಬಾರ್ದು. ಇದು ನೆರಳಲ್ಲೇ ಒಣಗಿಸ್ಬೇಕು. ಇವಾಗ ಇದು ಒಂದು ತೆಳುವಾದ ಬಟ್ಟೆ ತಗೊಂಡು ನಾವು ಅದರ ಮೇಲೆ ಹಾಕ್ಬಿಡೋಣ. ಈಗ ನೋಡಿ, ನಾನು ಬೇಲ್ ಹಾಕ್ಕೊಂಡಿದ್ದೀನಿ. ಇದು ಅಕ್ಕಿ ಈ ಥರ ಹಾಕ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಳ್ಳೋಣ. ನೀರೆಲ್ಲ ಚೆನ್ನಾಗಿ ಬಸ್ಬಿಡ್ಬೇಕು. ಬಸ್ಬಿಟ್ಟು ಈ ಥರ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸಿ ಇದು ಚೆನ್ನಾಗಿ ಒಣಗಲಿ. ಈಗ ಈ ಥರ ತೆಳುವಾಗಿ ಮಾಡಿಬಿಟ್ಬಿಡಿ. ತೆಳುವಾಗಿ ಮಾಡಿ. ಈಗ ಇದು ಒಣಗಾಕ್ ಬಿಡ್ತೀನಿ. ಈಗ ಒಂದಿನ ಎಲ್ಲ ನಾನು ನೆರಳಲ್ಲೇ ಒಣಗಿಸಿದ್ದೀನಿ. ಇವಾಗ ನಾವಿದು ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 15 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹುರ್ಕೊಳ್ಳೋಣ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನಾವು ಎಣ್ಣೆನೂ ಹಾಕಲ್ವಲ್ಲ, ಅದಕ್ಕೆ ಹಾಗೆ ಹುರ್ಕೋಬೇಕು. ನೋಡಿ ಕೆಂಪಗಾಗಿದೆ. ಈಗ ತೆಗಿಯೋಣ. ಇದು ನಾನು ಒಂದು ಪೆಟ್ಟು ತಗೊಳ್ತಾ ಇದ್ದೀನಿ. ಇದು ಮಖಾನ, ಕಮಲದ ಬೀಜ, ಕಮಲ ಹೂ ಬರುತ್ತಲ್ಲ ಅದರ ಬೀಜ. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಇದು ನಾನು ಬಂದ್ಬಿಟ್ಟು ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಇದು ಹುರ್ಕೊಳ್ಳೋಣ. ಎಲ್ಲ ಸುಮ್ಮನೆ ಕೆಂಪು ಕಲರ್ ಬಂದರೆ ಸಾಕು, ಲೈಟಾಗಿ. ಹಾಕಿದ ತಕ್ಷಣ ಇದು ಕೆಂಪಗೆ ಹಾಕ್ಬಿಡ್ತಾ ಇದೆ. ನೋಡಿ, ಹಾಕಿದ ತಕ್ಷಣ ಕೆಂಪಗೆ ಹಾಕ್ಬಿಡ್ತಾ ಇದೆ. ಇದು ಇದು ಮೆತ್ತಗಿರುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಗಟ್ಟಿಯಾಗ್ಬಿಟ್ಟಿದೆ ಇದು. ಇವಾಗ ಇದು ತೆಗಿತಾ ಇದ್ದೀನಿ. ಇದು ಆಗಿದೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳಿ ಸಾಕು. ಲೋ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಅಷ್ಟೇ. ಜೀರಿಗೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಕೂಡ ಹುರ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು 1/4 ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ರೈಸ್ ಸೆರ್ಲ್ಯಾಕು. ಇದು ಅಕ್ಕಿ ಸೆರ್ಲ್ಯಾಕ್ ಮಾಡ್ತಾಯಿರೋದು ನಾನು. ಜೀರಿಗೆ ಮತ್ತು ಓಂಕಾಳು ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇದು ಕೂಡ ತಟ್ಟೆಗೆ ಹಾಕ್ಕೊಳ್ತೀನಿ. ಈಗ ಅಕ್ಕಿ ಹುರ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಹುರ್ಕೊಳ್ಳೋಣ. ನಾನು 3 ಕಪ್ಪಷ್ಟು ಅಕ್ಕಿ ಹಾಕಿದ್ದೆ. ಈಗ ಸಣ್ಣ ಉರಿಯಲ್ಲೇ ಹುರ್ಕೊಳ್ಳೋಣ. ಇದು ನಮಗೆ ಅಕ್ಕಿ ಕೈಯಲ್ಲಿ ಹಿಡಿದ್ರೆ
ಇಟ್ಕೊಳಕ್ಕಾಗಬಾರ್ದು, ಅಷ್ಟು ಬಿಸಿಯಾಗಿರಬೇಕು. ಆವಾಗ ನಾವು ಹಿಟ್ಟಾಗಿರಬೇಕು, ಆವಾಗ ಫ್ರೈ ಆಗಿದೆ ಅಂತ ಅರ್ಥ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು. ಇದಾಗಿದೆ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ತಿರ್ಗಾ ಹಾಗೆ ಇನ್ನೊಂದು ಟ್ರಿಪ್ ಕೂಡ ಮಾಡ್ಕೊಂಡು ಬರ್ತೀನಿ. ಈಗ ಸೆಕೆಂಡ್ ಟ್ರಿಪ್ ಕೂಡ ಹುರ್ಕೊಂಡಿದ್ದೀನಿ. ಈಗ ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಇದು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಬಿಟ್ಟು. ಈಗ ಅಕ್ಕಿ ತಣ್ಣಗಾಗಿದೆ ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಮಿಕ್ಸ್ ಮಾಡಿಬಿಟ್ಟು ಈಗ ತಣ್ಣಗಾಗಿದೆ. ನಾನು ಇದು ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ನಾನು ದೊಡ್ಡ ಜಾರ್ ತಗೊಂಡಿದ್ದೀನಿ ನೋಡಿ, ದೊಡ್ಡ ಜಾರ್ ತಗೊಂಡಿದ್ದೀನಿ. ದೊಡ್ಡ ಜಾರ್ಗೆ ಸ್ವಲ್ಪ ಒಂದು ಅರ್ಧದಷ್ಟು ಹಾಕೋಣ ನೋಡಿ. ಕಮಲ್ದು ಮೆತ್ತಗಿರುತ್ತೆ. ನಮ್ಮ 1-2 ನಿಮಿಷ ಫ್ರೈ ಮಾಡಿದ್ರೆ ಈ ಥರ ಪೌಡ್ರ್ ಹಾಕ್ಬಿಡುತ್ತೆ. ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಮಾಡ್ಕೊಳ್ತೀನಿ ಈಗ. ನೋಡಿ ಸ್ಮೆಲ್ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ. ಈಗ ನಾನು ಈ ಪೌಡ್ರು, ನಾನು ಉಪ್ಪು ಮೆಣಸು ಪುಡಿ ಏನು ಹಾಕ್ತಾಯಿಲ್ಲ ಅವನಿಗೆ, ಬರೀ ಹಾಗೆ ತಿನ್ನಿಸ್ತಾ ಇದ್ದೀವಿ. ಹಿಟ್ಟು ಮಾಡಿಬಿಟ್ಟು ನಾವು ರಾಗಿ ಸರಿ ಕೂಡ ಮಾಡಿದ್ನಲ್ಲ, ಆ ರಾಗಿ ಸರಿ ಕೂಡ ನಾವು ಉಪ್ಪು ಹಾಕ್ತಾಯಿಲ್ಲ. ಹಿಟ್ಟು ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಡ್ತೀವಿ. ಈಗ ನಾನು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಜರಡಿಗೆ ಹಾಕ್ಕೊಂಡು ಜರಡಿ ಇಟ್ಕೊಳ್ಳೋಣ. ಇದು ಪೌಡ್ರ್ ನೋಡಿ ಎಷ್ಟು ನೈಸಾಗಿ ಬರ್ತಾ ಇದೆ ನೋಡಿ. ನಾನು ಜರಡಿ ಇಟ್ಕೊಂಡಿದ್ದೀನಿ ನೋಡಿ. ಅದೇ ಥರ ನಾನು ಎಲ್ಲ ಜರಡಿ ಇಟ್ಕೊಂಡು ಬಿಡ್ತೀನಿ. ಇದು ರವೆ ಥರ ಬರುತ್ತಲ್ಲ, ಈ ರವೆ ನಾವು ಚಿಕ್ಕ ಜಾರಲ್ಲಿ ಹಾಕ್ಬಿಟ್ಟು ತಿರ್ಗಾ ಪೌಡ್ರ್ ಮಾಡಿಕೊಂಡ್ರೆ ನೈಸ್ಗೆ ಆಗ್ಬಿಡುತ್ತೆ ಅಷ್ಟೇ. ಹಾಗೆ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ. ರೈಸ್ ಸೆರ್ಲಾಕು ರೆಡಿ ಆಯಿತು ನೋಡಿ. ರೈಸ್ ಸೆರ್ಲಾಕು ರೆಡಿ ಆಯಿತು. ಮಕ್ಕಳಿಗೆ ಇದು 1 ವರ್ಷದವರೆಗೂ 2 ವರ್ಷ, ನಾವು ಮಕ್ಕಳಿಗೆ 2 ವರ್ಷದವರೆಗೂ ನಾವು ಇದು ತಿನ್ನಿಸ್ಬೋದು. ಮನೇಲಿ ಎಷ್ಟು ಬೇಗನೂ ಆಯಿತು. ಆಚೆದಿಂತಂದರೆ ಎಷ್ಟು ಕಾಸ್ಟ್ಲಿ, ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಆರಾಮಾಗಿ. ಇದು 1 kg ಅಷ್ಟು ಹಸಿಟ್ಟು ಬಂದಿದೆ ಇದು ನೋಡಿ. ಈಗ ನಾವು ಮೂಗಿಗೆ ಸರಿ ಮಾಡೋದು ನೋಡೋಣ. ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ನಾನು 1 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಈಗ ನೀರು ಕುದೀಲಿ. ಈಗ ನಾನು 1 ಸ್ಪೂನ್ ಆಗುವಷ್ಟು ಪೌಡ್ರ್ ತಗೊಂಡಿದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಮಾಮೂಲಿ ನಾವು ಹಿಟ್ಟು ಹೆಂಗೆ ಮಾಡ್ತೀವಲ್ಲ ಅದೇ ಥರ. ಇದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ಬಿಡ್ತೀನಿ ನೋಡಿ. ಇದು ಗಂಟಿಲ್ಲದೆ ತೆಳುವಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಸ್ವಲ್ಪ ನೀರು ಕುದೀಲಿ. ಈಗ ಕಲಿಸ್ಕೊಂಡಿದ್ದೀನಿ. ಈಗ ನೀರು ಕುದೀಲಿ. ಈಗ ನೀರು ಕುದೀತಾ ಇದೆ. ನಾವೇನು ಇದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೌಡ್ರು, ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋಣ. ಇದು ಚೆನ್ನಾಗಿ ಕುದಿಬೇಕೀಗ ನೋಡಿ. ನಾವು ಹಾಕಿದಾಗ ಎಷ್ಟು ನೀರಿತ್ತು, ಇವಾಗ ನೋಡಿ ಗಿಂಜಿ ಟೈಪ್ ಬಂದುಬಿಡ್ತಿದ್ದೋ. ಬೇಕಂದರೆ 1.5 ಸ್ಪೂನಷ್ಟು ಹಾಕ್ಕೊಳ್ಬೋದು. ಇದು ಅವ್ನಿಗೆ ಇನ್ನೂ 6 ತಿಂಗಳಲ್ವ, ನಾನು ಅದಕ್ಕೆ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ಅಂದರೆ 1.5 ಸ್ಪೂನಷ್ಟು ಹಾಕ್ಕೊಳ್ಬೋದು. ಈ ನೀರಿಗೆ 1 ಕಪ್ ನೀರಿಗೆ ಇದು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಮತ್ತು ಮೆಣಸು ಕೂಡ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಅವ್ರ ಮುಂದಕ್ಕೆ ಉಪ್ಪು ಖಾರ ಎಲ್ಲ ತಿನ್ನೋದು ಇದ್ದೇ ಇರುತ್ತೆ. ನಾನು ಅದಕ್ಕೆ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲನೂ. ಅವನಿಗೆ
ನಾವೇನು ಬಾದಾಮಿ ಗೋಡಂಬಿ ಹಾಕಿದ್ದೀವಿ ಅದೇ ಸ್ವೀಟ್ನೆಸ್ ಅವ್ರಿಗೆ. ಈಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇನ್ನೊಂದು ಚೂರು ಗಟ್ಟಿ ಬಂದ್ಬಿಡುತ್ತೆ. ನಾನು ಇದು ರೇಷನ್ ಅಕ್ಕಿನೇ ಹಾಕ್ಕೊಂಡಿರೋದು. ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಅಂತ ರೇಷನ್ ಅಕ್ಕಿನಲ್ಲೇ ಮಾಡಿರೋದು ಮಗುಗೆ. ಇದರಿಂದ ಬಾದಾಮಿ ಗೋಡಂಬಿ ಹಾಕಿರ್ತೀವಲ್ಲ, ಬಾದಾಮಿ ಮತ್ತು ಗೋಡಂಬಿ, ಅದರಿಂದ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ ಅಷ್ಟೇ. ಇನ್ನು ಏನು ಆಗ್ತಾಯಿಲ್ಲ. ನೀವು ನಾನೇನು ರಾಗಿ ಸೇರಿ ಮಾಡಿದ್ನಲ್ಲ, ಆವಾಗಲೂ ನಾನು ಮೆಣಸು ಕೂಡ ಏನೂ ಹಾಕಿಲ್ಲ. ಸ್ವಲ್ಪ ದಿನ ಈ ಥರನೇ ಕೊಡೋಣ ಅವನಿಗೆ ಅಂತ ತಿಂತಾನೆ ಅವನು. ಇವಾಗ ರೂಢಿ ಆಗಿಬಿಟ್ಟಿದೆ ಅವನಿಗೆ, ತಿಂತಾನೆ ನೋಡಿ. ಈ ಗಂಜಿ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ನಾನು ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ, ಗಂಜಿ ರೆಡಿ ಆಯಿತು ನೋಡಿ. ಇಷ್ಟೇ. ಇನ್ನೊಂದು ಚೂರು ಸ್ವಲ್ಪ ಹೊತ್ತೋದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. 2 ವರ್ಷ ಮಗುವರೆಗೂ ನಾವು ಆರಾಮಾಗಿ ಕೊಡ್ಬೋದು. ಇದು ಆಚೆಯಿಂದ ತರೋ ಬದಲು ಮನೇಲಿ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಳಿಗೂ ಚೆನ್ನಾಗಿರುತ್ತೆ. ಆಚೆಯಿಂದ ತಂದು ಹೈಜೆನಿಕ್ಕಾಗಿ ಮಾಡಿರ್ತಾರೋ ಇಲ್ವೋ ಅದೊಂದು ನಮ್ಮ ತಲೆಯಲ್ಲಿರುತ್ತೆ. ಅದಕ್ಕೆ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ಬೇಕಂದರೆ ನೀವು ಆಲೂಗಡ್ಡೆ ಒಂದು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು. ಒಂದು ಚಿಕ್ಕ ಆಲೂಗಡ್ಡೆ, ಇಲ್ಲಾಂದರೆ ಅರ್ಧ ಆಲೂಗಡ್ಡೆ, ಮತ್ತು ಇದು ಸಿಹಿಗೆಣಸು ಕೂಡ ಇದರಲ್ಲಿ ನೀವು ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು ಮಗುಗೆ. ಈ ಅಕ್ಕಿ ಸರಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಪೌಡ್ರ್ ಮಾಡಿ ಒಂದು ಸತಿ ಮಾಡಿದ್ರೆ ನಮಗೆ 1 ತಿಂಗಳಷ್ಟು ಬರುತ್ತೆ. ಗೆಂಜಿನೇ ಅಷ್ಟೆ ನೋಡಿ, ಎಷ್ಟು ನೈಸಾಗಿದೆ ಅಂದರೆ ನೋಡಿ. ತುಂಬ ಮಕ್ಳಿಗೆ ಒಳ್ಳೆಯದು. ನಾವಾದರೆ ಎಲ್ಲ ಮನೇಲಿ ಹಾಕಿ ಮಾಡ್ತೀವಿ. ಆಚೆ ಹೆಂಗೆ ಮಾಡ್ತಾರೆ ಅನ್ನೋ ನಮಗೂ ಗೊತ್ತಾಗಲ್ಲ. ಅದಕ್ಕೆ ಮನೇಲಿ ಮಾಡಿಕೊಟ್ರೆ ಒಳ್ಳೆಯದು. ಇಟ್ಟು 1 kg ಅಷ್ಟಾಗಿದೆ. ಇದು ಆರಾಮಾಗಿ ಚೆನ್ನಾಗಿ ತಿನ್ನೋ ಮಕ್ಕಳಾದರೆ 1 ತಿಂಗಳು ಬರುತ್ತೆ ಅಷ್ಟೇ. ಆವಾಗ ಮಾಡ್ಕೊಳ್ಬೋದು. ಎಷ್ಟು ಈಸಿ ಅಲ್ವ ಮಾಡೋದು. ಈಗ ಅಕ್ಕಿ ಸರಿ ರೆಡಿಯಾಗಿದೆ. ಸೆರ್ಲಾಕ್ ಆದರೂ ಅನ್ಬೋದು ನೀವು, ಅಕ್ಕಿ ತೆರಿ ಆದರೂ ಅನ್ಬೋದು.